ತುಲಾ ರಾಶಿಯ ವೀಕ್ಷಕರಿಗೊಂದು ಅದ್ಭುತವಾದಂತಹ ಗುಡ್ ನ್ಯೂಸ್ ಇದೆ ಈ ಒಂದು ವಿಡಿಯೋದಲ್ಲಿ. ಕಾರಣ ಮಾರ್ಚ್ 3ನೇ ತಾರೀಕು ಈ ವರ್ಷದ ಅಂದರೆ 2026ನೇ ಇಸ್ವಿಯ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ ಏನು ಸಂಭವಿಸಲಿದೆ ಅದು ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನ ಕೊಡ್ತಾ ಇದೆ. ಯಾಕೆಂದರೆ ನಿಮ್ಮ ರಾಶಿಯಿಂದ 11ನೇ ರಾಶಿಯಾದ ಸಿಂಹ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ನಿಮಗೆ ಅದು ಶುಭ ಫಲ. ಸೊ ಅದರಿಂದ ಕರ್ಮಾಧಿಪತಿ ಲಾಭದಲ್ಲಿ ಗ್ರಸ್ತನಾಗಿ ನಿಮಗೆ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಅಂದರೆ ಹಲವಾರು ವಿಶೇಷವಾದ ವಿಚಾರಗಳಿದೆ, ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ತೇನೆ. ಆದರೆ ದಯವಿಟ್ಟು ನೀವೊಂದು ಸಹಾಯ ಮಾಡಬೇಕು, ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸಬೇಕು. ಸೊ ಒಂದು ಸಹಾಯ ದಯವಿಟ್ಟು ಮಾಡಿ, ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಾನೆಲ್ಲರ ಕಮೆಂಟ್ಸ್ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ನಾನು ಅದನ್ನು ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಮಧ್ಯಾಹ್ನ 3:30 ಶುರು ಆಗುತ್ತೆ. ಬಟ್ ನಮಗೆ ಇನ್ನೂ ಚಂದ್ರೋದಯ ಆಗಿರೋದಿಲ್ಲ, ಅದರಿಂದ ನಮಗದು ಗೋಚಾರ ಇರೋದಿಲ್ಲ. ನಮಗೆ ಗೋಚಾರ ಆಗೋದು ಚಂದ್ರೋದಯ ಆದ ಮೇಲೆ, ಕಾರಣ ಆಗಲೂ ಸಹ ಚಂದ್ರಗ್ರಹಣ ಇನ್ನೂ ಹಾಗೆ ಇರ್ತದೆ. ಭಾರತದಲ್ಲಿ ಚಂದ್ರಗ್ರಹಣ ನಿಮ್ಗೊಂದು 10 ನಿಮಿಷ ಕಾಣುತ್ತಷ್ಟೇ, ಆದರೆ ಕಾಣುತ್ತಲ್ವಾ, ಸೊ ಅದರ ಆಚರಣೆ ಇದ್ದೇ ಇರುತ್ತೆ. ಆದ್ದರಿಂದಾಗಿ ಉಪವಾಸ ಇರತಕ್ಕಂಥ ಇರಬಹುದು, ಗ್ರಹಣ ದಿವಸ ಹೊರಗಡೆ ಓಡಾಡಬೇಕಿರತಕ್ಕಂಥದ್ದಾಗಿರಬಹುದು, ಅವಶ್ಯಕತೆ ಇದೆ. ಆಹಾರ ಸೇವನೆ ವಿಚಾರದಲ್ಲಿ ಕಡ್ಡಾಯಗಳಿರ್ತದೆ. ಆದರೆ ಗ್ರಹಣದ ಆದಿ ಮಧ್ಯ ಅಂತ 3 ಸ್ನಾನಗಳು ಮಾಡೋಕ್ಕಾಗಲ್ಲ, ಇರೋದೇ 10 ನಿಮಿಷ. ಬಾತ್ರೂಮ್ ಒಳಗೋಗಿ ಬರೋಷ್ಟರಲ್ಲಿ 10 ನಿಮಿಷ ಮುಗಿದೋಗಿರುತ್ತೆ ಗ್ರಹಣ ಸಮಯ. ಆದ್ದರಿಂದ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಪ್ಪ ಅಂದರೆ ಇದ್ರ ಶುಭ ಫಲ ಇದೆ. ಆದ್ದರಿಂದ ದೇವತಾರಾಧನೆ ಆದಿಗಳು ಮಾಡ್ಕೊಂಡಾರು ಶುಭ ಫಲಗಳನ್ನು ಪಡ್ಕೊಂಡ್ಬಿಡ್ಬೇಕಾಗ್ತದೆ. ಶುಭ ಫಲ ಏನೇನಿದೆ, ಒಳ್ಳೆಯದೇನಾಗಲಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ. ನೋಡಿ, ಕರ್ಮಾಧಿಪತಿ ಲಾಭದಲ್ಲಿ ಗ್ರಸ್ತನಾಗ್ತಾ ಇದೆ. ನಿಮಗೆ ಈ ಒಂದು ಮಹಾಚಂದ್ರಗ್ರಹಣ ತುಲಾ ರಾಶಿಯವರ ಉದ್ಯೋಗದ ವಿಚಾರದಲ್ಲಿ ಪ್ರಭಾವ ಬೀರಲಿದೆ. ಅಥವಾ ನಿರುದ್ಯೋಗಿ ತುಲಾ ರಾಶಿಯವರಿಗೆ ಉದ್ಯೋಗ ಸಿಗುವಂಥದ್ದು ಇರಬಹುದು, ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ತುಲಾ ರಾಶಿಯವರಿಗೆ ಪ್ರಮೋಷನ್ ಇರಬಹುದು, ಸ್ಯಾಲ್ರಿ ಹೈಕ್ ಇರಬಹುದು. ಈ ಥರ ಒಳ್ಳೊಳ್ಳೆ ದಿನರು ಸಡನ್ನಾಗಿ ಏನೋ ಬೇಕು ಅಂತಂದರೆ ಅನುಕೂಲತೆಗಳು, ಜಾಬಲ್ಲಿ ನನಗೆ ಇದೊಂದು ಅನುಕೂಲತೆ ಆಗಿರೋ ಚೆನ್ನಾಗಿರುತ್ತೆ ಅಂದರೆ ಆ ರೀತಿ ಅನುಕೂಲತೆಗಳಾಗಿರ್ತಕ್ಕಂಥದ್ದು ಇರಬಹುದು. ಇಂಥದ್ದೆಲ್ಲ ಹಲವಾರು ವಿಚಾರಗಳಲ್ಲಿ ತುಂಬ ಅನುಕೂಲ ಇದೆ. ಉದ್ಯೋಗದ ವಿಚಾರದಲ್ಲಿ ನಮಗೇನೋ ಒಂದು ಅನುಕೂಲ ಆಗಬೇಕು ಸರ್, ಜಾಬಲ್ಲಿ ನಂಗೆ ಅದೊಂದು ಮಾಡಿಕೊಟ್ಬಿಟ್ರೆ, ಲೆಟರ್ ಸಿಕ್ಬಿಟ್ರೆ ನಂಗೆ ಏನೋ ಒಳ್ಳೇದಾಗ್ತಿತ್ತು ನಮ್ಮ ಜಾಬಲ್ಲಿ, ಖಂಡಿತ ಆಗತ್ತೆ. ಸೊ ಇದು ಅಂದರೆ ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಮಾನಸಿಕ ಸಂತೋಷ, ನೆಮ್ಮದಿ, ಅದು ತುಂಬ ಚೆನ್ನಾಗಿ ಚಂದ್ರಗ್ರಹಣದಿಂದ ನಿಮಗೆ ಸಿಗಬೇಕು. ತುಲಾ ರಾಶಿಯವರಿಗೆ ಇದೊಂಥರ ಗೋಲ್ಡನ್ ಪೀರಿಯಡ್ ಇದ್ದಂಗೆ, ಲಾಭದ ಸಮಯ ಇದು. ಒಳ್ಳೆ ಪ್ರಾಫಿಟ್ ಆಗಬೇಕು ನಿಮಗೆ. ನಿಮ್ಮ ಉದ್ಯೋಗವೇ ನಿಮಗೆ ಸಹಾಯ ಮಾಡಿ ಅಂದರೆ ಲಾಭವನ್ನು ಕೊಡ್ತಾ ಇರುವಂತಹ ಉದ್ಯೋಗ. ಕೆಲವರು ಉದ್ಯೋಗ ಇರುತ್ತೆ, ಒಳ್ಳೆ ಪ್ರಾಫಿಟ್, ಅಂದರೆ ಸಂಬಳ ಬಿಟ್ಟು ಒಂದಿಷ್ಟು ಪ್ರಾಫಿಟ್ ಮಾಡ್ಕೊಂಬಿಡ್ತಾರೆ. ಆ ಜಾಬ್ನ ಏನೋ ಇದೇ ಆ ಥರ ಇರುತ್ತೆ. ಸೊ ಈ ಥರ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬರೇ ಉದ್ಯೋಗ ಮಾಡ್ತಕ್ಕಂಥವ್ರಿಗೆಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ತುಲಾ ರಾಶಿಯವರಾಗಿದ್ದರೆ ನಿಮಗೂ ಬಂತು. ಭಾಗ್ಯದಲ್ಲಿ ಗುರು, ಲಾಭದಲ್ಲಿ ಗ್ರಹಣ ನಿಮಗೆ ತುಂಬ ಅನುಕೂಲವನ್ನು ಕೊಡ್ತದೆ. ಏನಾಗುತ್ತೆ, ಈ ಒಂದು ಅದ್ಭುತವಾದಂತಹ ಗ್ರಹಣ ತುಲಾ ರಾಶಿಯವರು ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಬಿಸ್ನೆಸ್ಸಲ್ಲಿ ನೆಮ್ಮದಿ, ಆ ಬಿಸ್ನೆಸ್ಸಲ್ಲಿ ಲಾಭ, ಆ ಲಾಭಾಂಶವನ್ನು ನೋಡಿಕೊಂಡು ಮನಸ್ಸಿಗೆ ಸಂತೃಪ್ತಿ, ನೆಮ್ಮದಿ, ಇದೆಲ್ಲದನ್ನು ಕೊಡಲಿದ್ದಾನೆ ಚಂದ್ರ ಅಂತ. ಸೊ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟನ್ನು ಕಾಣ್ಬೋದು ನೀವು, ಜಾಬಲ್ಲಿ ಒಳ್ಳೆ ಅನುಕೂಲತೆಗಳನ್ನು ಕಾಣ್ಬೋದು ನೀವು. ಇನ್ನೂ ನಿಮಗೆ ಹೇಳಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಲಾಭ ಸ್ಥಾನದಲ್ಲಿದ್ದು ನಿಮ್ಮ ಪಂಚಮವನ್ನು, ಅಂದರೆ ತುಲಾ ರಾಶಿಯಿಂದ 5ನೇ ಮನೆಯಲ್ಲಿ ಮೇಲೆ ದೃಷ್ಟಿ ಇರ್ತದೆ. ಆದ್ದರಿಂದ ತುಲಾ ರಾಶಿಯವರು ನೀವು ಯಾವುದೊಂದಿಷ್ಟು ಕೆಲಸಗಳ ಮೇಲೆ ಕೈ ಹಾಕಿರ್ತೀವಿ, ಇದೊಂದು ಕೆಲಸ ಆಗಬೇಕು, ಅದೊಂದು ಕೆಲಸ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀರಲ್ಲ, ಬಹಳ ಮುಖ್ಯವಾಗಿರ್ತದೆ. ನನಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂಥೇಳಿ ಈ ಒಂದು ಗ್ರಹಣ ಆದಮೇಲೆ ಎಲ್ಲ ಕೆಲಸಗಳು ಬೇಗ ಪಟ ಅಂತ ಕೆಲಸಗಳಾಗ್ತಾ ಇರ್ತವೆ. ನಿಮಗೊಂದು ನೆಮ್ಮದಿ, ಅಬ್ಬಾ ಅಂತೂ ನಾನು ಅನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಅದ್ರ ಮೇಲೆ ನಿಮಗೆ ಸಮಾಧಾನ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ತುಲಾ ರಾಶಿಯವರಿಗೆ, ಮಕ್ಕಳಿಲ್ಲದವರಿಗೆ, ಮಕ್ಕಳ ಪ್ರಯತ್ನ ಮಾಡ್ತಿರೋರಿಗೂ ಶುಭ ಫಲ ಸಿಗಬಹುದು. ಬಟ್ ಆಲ್ರೆಡಿ ಮಕ್ಕಳಿರ್ತಕ್ಕಂಥ ಮಕ್ಕಳು, ತುಲಾ ರಾಶಿಯ ಮಕ್ಕಳು ದೊಡ್ಡ ಸಾಧನೆ ಮಾಡಿದ್ರು ಅಂತಲೋ, ಅಥವಾ ಏನೋ ಒಂದು ಮಕ್ಕಳ ವಿಚಾರದಲ್ಲಿ ಒಂದು ಸಮಾಧಾನ ಆಗುತ್ತೆ, ಅಬ್ಬಾ ಅಂತೂ ಇಂತೂ ಪರವಾಗಿಲ್ಲ ಅಂತ ಒಂದು ನೆಮ್ಮದಿ, ಒಂದು ಸಮಾಧಾನ ಮಕ್ಕಳ ವಿಚಾರದಲ್ಲಿ ಸಿಗುತ್ತೆ ತುಲಾ ರಾಶಿಯವರಿಗೆ. ಸೊ ಅದರಿಂದ ಇದು ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರವೇ ಆಗಿದೆ, ಆಯಿತಾ. ಸೊ ಹೀಗೆ ಹಲವಾರು ವಿಚಾರಗಳಲ್ಲಿ ತುಲಾ ರಾಶಿಯವರಿಗೆ ಈ ಒಂದು ಮಹಾಚಂದ್ರಗ್ರಹಣ ಲಾಭದಾಯಕವಾಗಲಿದೆ. ಇಂತಹ ಸಮಯವನ್ನು ತುಲಾ ರಾಶಿಯವರು ವೇಸ್ಟ್ ಮಾಡ್ಕೊಳ್ಬಾರ್ದು.
ನೀವು ಕಡ್ಡಾಯವಾಗಿ ಪರಿಹಾರೋಪಾಯಗಳನ್ನು ಹಾಗೂ ಈ ಗ್ರಹಣದ ದಿವಸವೇ ನಾವು ಮಾಡುವ ವಿಶೇಷ ಪರಿಹಾರ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಬೇಕು. ಅದು ಅತ್ಯದ್ಭುತವಾದ ಲಾಭವನ್ನು ವಿಶೇಷವಾಗಿ ನಿಮಗೆ ಅಂದ್ರೆ ತುಲಾರಾಶಿಯವರಿಗೆ ಕೊಡಲಿದೆ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲವೇ ನಿಮಗೆ ಸಿಗಬೇಕು, ಯಾವುದೇ ಅಶುಭ ಫಲ ನಿಮಗೆ ತಾಗಬಾರದು ಅನ್ನುವ ದೃಷ್ಟಿಯಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಂಧ್ಯಾಕಾಲ ಇರೋದ್ರಿಂದ 6:30 ಮೇಲೆ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಆ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಯಾಕೆಂದರೆ ಗ್ರಹಣ ಬಹಳ ಪರ್ವಕಾಲ ಪರ್ವದಿನ ಆದ್ರಿಂದ ಅದ್ಭುತವಾದಂತಹದ್ದನ್ನೇ ಮಾಡಬೇಕು. ನಿಮ್ಮ ಆರ್ಥಿಕ ಬಾಧೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಯಾಗಬೇಕು, ಆ ಸಾಲ ಸಮಸ್ಯೆಗಳು ಪರಿಹಾರವಾಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ವ್ಯಾಪಾರ ಅಭಿವೃದ್ಧಿಯಾಗಬೇಕು, ನಿಮಗೆ ದುಡ್ಡು ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವುದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಹಾ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಂಧ್ಯಾಕಾಲದಲ್ಲಿಗೆ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಶಕ್ತಿ, ಅದು ಅದ್ಭುತವಾದ ಪರಿಹಾರ. ಅದು ಅಷ್ಟೇ ಅಲ್ಲ, ಇನ್ನೂ ಸಹ ಇದೆ. ನೀವು ಸಾಲಬಾಧೆಗಳಿಂದ ನಿಮ್ಮನ್ನು ಹೊರಗೆ ತರ್ತಕ್ಕಂಥದ್ದು ಕುಬೇರ ಲಕ್ಷ್ಮಿ ಅಷ್ಟೇ ಅಲ್ಲ, ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ, ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸಿದ ಸಾಲ ಇರ್ಬೋದು, ಯಾವುದೇ ಸಾಲಬಾಧೆಗಳಿರಲಿ ನಿಮಗೆ ಅದು ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಮಹಾಗಣಪತಿ ಮಂತ್ರ ಅಂತ ಇದೆ, ರಣಮೋಚಕ ಗಣಪತಿ ಹೋಮ ಅಂತ, ರಣಮೋಚಕ ಮಹಾಗಣಪತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲ, ಸಂತೃಪ್ತಿ, ಸುಖ ಸಿಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇರೆ ಸಮಯದಲ್ಲಿ ಮಾಡೋಕ್ಕೂ ಗ್ರಹಣದ ದಿನ ಮಾಡೋದಕ್ಕೂ ವ್ಯತ್ಯಾಸ ಇದೆ, 10-100 ಪಟ್ಟಷ್ಟು ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷಾಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ಸಂಧ್ಯಾಕಾಲದಲ್ಲಿಯೇ ರಾತ್ರಿಯೇ ಮಾಡ್ತಾ ಇದ್ದೇವೆ. ಇದನ್ನೆಲ್ಲದೂ ಸಹ ನಿಮ್ಮ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ನಿಮಗೆ ಸಿಗಬೇಕು, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ, ಹಾಗೂ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲ ಕಡೆ ಶನಿ ಪೀಡೆಗಳು ಪರಿಹಾರವಾಗಬೇಕು, ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅಂತೇಳಿ ಅವತ್ತಿನ ದಿವಸ ಗ್ರಹಣ ದಿವಸ ನಾವು ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ಪ್ರಸಾದ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಈ ಧನಾಕರ್ಷಕ ಮಣಿ, ಧನಾಕರ್ಷಕ ಮಣಿ, ಇದು ರಾ ಪೈರೇಟ್ ಅಂತ ಕರೀತಾರೆ. ಇದು ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಇದ್ರ ಮೇಲೆ ಯಾವುದೇ ಕೆಲಸಗಳಿಲ್ಲ. ಆ ಭೂಗರ್ಭದಿಂದ ರಾ ಪೈರೇಟ್ ಹೆಂಗೆ ತೆಗಿತಾರೋ ಅದನ್ನು ಹಾಗೇ ಅದೇ ರಾ ಪೈರೇಟನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ರಣಬಾಧಾ ನಿವಾರಕ ಗಣಪತಿ ಹೋಮ, ಆಶ್ಲೇಷಾಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಈ ಒಂದು ವಿಶೇಷವಾದ ಮಣಿಯನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಎನರ್ಜೈಸ್ಡ್ ಆಗಿರತಕ್ಕಂಥ ಧನಾಕರ್ಷಕ ಮಣಿಯನ್ನು ನಿಮ್ಮ ಮನೆಯ ಲಾಕರ್ನಲ್ಲೋ, ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ದುಡ್ಡಿನ ಜೊತೆಗೋ, ನಿಮ್ಮ ದೇವರ ಮನೆಯಲ್ಲೋ ಇಟ್ಕೊಂಡ್ರೆ ಆರ್ಥಿಕ ಬಾಧೆ ಬರಲಿಕ್ಕೆ ಸಾಧ್ಯ ಇದೆಯಾ? ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ದಿನವೇ ಈ ಒಂದು ಧನಾಕರ್ಷಕ ಮಣಿಯನ್ನು ರಣಬಾಧಾ ನಿವಾರಕ ರಣಮೋಚಕ ಗಣಪತಿ ಹೋಮದಲ್ಲಿ, ಆ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಸಾಲಬಾಧೆಗಳು ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಅದರಲ್ಲಿ ಎನರ್ಜೈಸ್ ಆಗ್ತದೆ. ಇಂತಹ ಒಂದು ಅದ್ಭುತವಾದಂತಹ ಮಣಿಯನ್ನು ನಾವು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವಾಕರ್ತರಿಗೆ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಇಂಪಾರ್ಟೆಂಟು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರಹಣದ ದಿವಸ ಅಂದಾಗ ತುಂಬ ಜನ ಕರೆ ಮಾಡಿರ್ತಾರೆ. ನಮ್ಮಲ್ಲಿ ಇದು ತುಂಬ ನಿಯಮಿತವಾಗಿ ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿದ್ದೇನೆ. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ನಾನು ಸಂಕಲ್ಪ ಸೇವೆಗೆ ಹೆಸರುಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಅದರಿಂದ ಬೇಗ ವಿಡಿಯೋ ನೋಡಿದ ತಕ್ಷಣ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ದಯವಿಟ್ಟು. ಮತ್ತೆ ಪುನಃ ಇಂಥ ಅದ್ಭುತವಾದ ಅವಕಾಶ, ಅದ್ಭುತವಾದ ಪ್ರಸಾದ, ಅದ್ಭುತವಾದ ಸಮಯದಲ್ಲಿ ಎನರ್ಜೈಸ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ.
ನಾನು ಮತ್ತೆ ಪುನಃ ಹೇಳ್ತೇನೆ, ಈ ಬಾರಿಯ ಈ ಮಹಾಚಂದ್ರಗ್ರಹಣ ಅತ್ಯದ್ಭುತ. ಆದರೆ ಆಚರಣೆಗೆ ಸಿಗೋದು ಬರೀ 10-15 ನಿಮಿಷಗಳು ಮಾತ್ರ. ಆ 10-15 ನಿಮಿಷದಲ್ಲಿ ನಿಮಗೇನು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವಾದರೆ ಸಂಪೂರ್ಣವಾಗಿ ಹೋಮವನ್ನೇ ಮಾಡ್ತೇವೆ. ಗ್ರಹಣದ ನಂತರವೂ ಸಹ ಸಂಪೂರ್ಣ ದೊಡ್ಡ ಹೋಮವನ್ನೇ ಮಾಡ್ತೇವೆ. ಎಲ್ಲ ಲೈವ್ ಇರ್ತದೆ, ಹೋಮ ಲೈವ್ ಇರ್ತದೆ, ಸಂಕಲ್ಪ ಸೇವೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನು. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಮೊಬೈಲಲ್ಲಿ ಲೈವಲ್ಲಿ ಕೇಳಿಸ್ಕೊಳ್ಬಹುದು, ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ನಾವು ಹೋಮ ಮುಗಿದ ನಂತರ ಮರುದಿನ ಅಥವಾ ಅದರ ಮರುದಿನ, ಯಾಕೆಂದ್ರೆ ಮಂಗಳವಾರ ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತು ಅಂದರೆ ಬುಧವಾರ ಬೆಳಗ್ಗೆ ಕಳಿಸ್ಲಿಕ್ಕೆ ಆಗಲ್ಲ ಪ್ರಸಾದ. ಸೊ ಅದರಿಂದಾಗಿ ಗುರುವಾರದ ದಿವಸ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸಿಕೊಟ್ಟು ಬಿಡ್ತೇವೆ. ಯಾಕೆಂದರೆ ಗ್ರಹಣ ರಾತ್ರಿ, ನಾವು ಸಂಜೆ ಮೇಲೆ ರಾತ್ರಿ ಮೇಲೆ ಹೋಮ ಮಾಡಿದಾಗ ಆ ಹೋಮದ ಭಸ್ಮ ಆರಲಿಕ್ಕೆ ಟೈಮ್ ತೊಗೊಂಡ್ಬಿಡುತ್ತಲ್ಲ. ಸೊ ಅದರಿಂದ ರಾತ್ರಿ ನಾವು ಅದನ್ನು ತೆಗೆದುಕೊಂಡು ಬೇರೆ ದಿನಗಳಲ್ಲಾದ್ರೆ ನಾವು ಹಗಲಲ್ಲಿ ಹೋಮ ಮಾಡ್ತೀವಿ, ಸಂಜೆ ಅಷ್ಟರಲ್ಲಿ ಭಸ್ಮ ಎಲ್ಲ ಸ್ವಲ್ಪ ಸಿಕ್ಕಿರುತ್ತೆ. ಆ ಭಸ್ಮ ಅಂತ, ಯಾಕೆಂದ್ರೆ ನಾವು ಯಾವ ಹೋಮ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದ ಹೋಮದ ಭಸ್ಮವನ್ನೇ ನಿಮಗೆ ಕೊಡುವಂಥದ್ದು. ಯಾವುದೋ ಹೋಮದ ಭಸ್ಮ ನಿಮಗೆ ಕಳಿಸಲ್ಲ, ನಾವು ಯಾವತ್ತೂ ಇಲ್ಲಿ ತನಕ ಮಾಡಿಲ್ಲ ಆ ಕೆಲಸವನ್ನು. ಸೊ ಆದ್ದರಿಂದ ಇದು ಆರಬೇಕು, ಆರೋ ತನಕ ನಾವು ವೆಯ್ಟ್ ಮಾಡಬೇಕು. ಸೊ ಮರುದಿನ ಬೆಳಗ್ಗೆ ತನಕ ಇದು ಆರುತ್ತೆ. ಮರುದಿನ ಬೆಳಗ್ಗೆ ಆ ಭಸ್ಮವನ್ನು ತೆಗೆದು ನಾವು ಅದನ್ನು ಪಾರ್ಸಲ್ ಪ್ಯಾಕಿಂಗ್ ಮಾಡಿ, ಇಡೀ ದಿನ ಆಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ. ಮರುದಿನ ಬೆಳಗ್ಗೆ ಅಂದರೆ ಗುರುವಾರ ದಿವಸ ಬೆಳಗ್ಗೆ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಇರೋದನ್ನು ಸಹ ಕಳಿಸ್ಕೊಡ್ತೇವೆ. ಸೊ ತಡ ಮಾಡಬೇಡಿ, ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.